ब्रिटिशर्स ने मामला को माफ नहीं किया, रेवेन्यू उनसे कलेक्ट करने का प्रयास किया। सरदार पटेल बैरिस्टर होने के बावजूद भी कोर्ट रूम को छोड़ करके अपनी धरती की सुगंध को लेकर के किसानों के साथ खड़े रहे और उन्होंने खेड़ा आंदोलन किया। उसके बाद इसी तरीके का अन्याय ब्रिटिशर्स ने उस समय हमारे धानमोदी के किसानों के साथ किया और वो भी जब अत्याचार चल रहा था तो उसमें सरदार पटेल जी ने नेतृत्व संभाला और ब्रिटिशर्स को मुंह की खानी पड़ी। सरदार साहब को सफलता मिली और यह किसानों के नेता के रूप में वो स्थापित। और इसीलिए मैं कहना चाहता हूं और आप सब ध्यान रखें कि वल्लभ भाई पटेल इन्हीं दो आंदोलनों के बाद सरदार वल्लभ भाई पटेल कहलाने लगे, सरदार नाम उनके साथ। और उन्होंने फिर अपनी यात्रा, जिसको कहा व्यक्तिगत कोर्ट रूप से निकल करके सामाजिक यात्रा में निकले। अहमदाबाद के वो चेयरमैन बने म्युनिसिपल कॉर्पोरेशन के। पहले वो एक कमेटी के चेयरमैन बने, बाद में वो म्युनिसिपल कॉर्पोरेशन के चेयरमैन बने। और आप देखिए कि ब्रिटिशर्स के राज में जो विक्टोरिया गार्डन था, वहां लोकमान्य तिलक की मूर्ति को स्थापित करने वाला और कोई नहीं था, भारत का लाल सरदार पटेल था। वो भी ಹೃದಯ ಮಂದಿರದಲ್ಲಿ ನೆನೆಸಿಕೊಳ್ಳೋಣ. ಸುರೇಖಾ ನಾವಡೆ ಇವರಿಗೆ ಧನ್ಯವಾದಗಳು. ಇದೀಗ ಸ್ವಾಗತ ಗೀತೆ. ಏನೆಲ್ಲ ಉದಾಹರಣೆಗಳು ಯಾರೆಲ್ಲ ಆಗಿದ್ದ ಬಗ್ಗೆ ನಮ್ಗೆ ಉಂಟು. ಆ ದೃಷ್ಟಿಯಲ್ಲಿ ಆ ದಿಶೆಯಲ್ಲಿ ನಾವು ನೀವೆಲ್ಲ ಕಾರ್ಯಪ್ರವೃತ್ತರಾಗೋಣ. ಒಳ್ಳೆ ಮಾರ್ಗಗಳನ್ನು, ಒಳ್ಳೆ ವಿಚಾರಗಳನ್ನು, ಸತ್ಸಂಗಗಳನ್ನು ನಮ್ಮಷ್ಟಕ್ಕೆ ನಾವು ಏರ್ಪಾಡು ಮಾಡ್ಕೊಳ್ಳೋಣ. ಅದರೊಂದಿಗೆ ಹೆಚ್ಚು ಸಮಯ ಕಳೆದು ಸಾಧ್ಯ ಆದಷ್ಟು ಇದು ನೆಗೆಟಿವಿಟಿ ಮತ್ತು ನ್ಯೂಡಿಟಿ ಅದರಿಂದ ದೂರ ಇರೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ, ನಮ್ಮ ದೇಶದ ಭವಿಷ್ಯತ್ ತಮ್ಮ ಕೈಯಲ್ಲಿದೆ, ಅವ್ರಿವ್ರ ಕೈಯಲ್ಲಿದೆ ಅಂತ ನನಗೇನು ಅನಿಸೋದಿಲ್ಲ. ಸೊ ಈಗ ತಾವು ಏನೆಲ್ಲ ಲಾಜಿಕಲ್ ಡಿಸಿಷನ್ಸ್ ತಗೋತೀರಿ, ನಾವೀಗ ಹೇಳಬೇಕಾಗಿ ಪ್ರತಿಯೊಬ್ಬರಲ್ಲಿ ಒಬ್ಬ ನ್ಯಾಯವಾದಿ ಇದ್ದಾರೆ, ಒಬ್ಬ ನ್ಯಾಯಾಧೀಶ ಇದ್ದಾರೆ. ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಪೇರೆಂಟ್ಗಳನ್ನ ಇದ್ರ ಬಗ್ಗೆ ನಾವು ಟೀಚ್ ಮಾಡೋದು ಅಥವಾ ಅವರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದು ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕೆಂತಂದ್ರೆ ಈಗ ನೋಡಿ, ಪೇರೆಂಟಿಂಗು ಏನಾಗಿದೆ ಅಂತಂದ್ರೆ ಇದು ಎಲ್ರಿಗೂ ಬರಲ್ಲ. ಅಂದ್ರೆ ಒಳ್ಳೆ ತಂದೆ ತಾಯಿ ಅಥವಾ ಒಳ್ಳೆ ಪೇರೆಂಟ್ ಆಗುವಂತ ಇದು ಈಗ ಬರಲ್ಲ. ಇದು ಏನೋ ನಡ್ಕೊಂಡು ಹೋಗ್ತಾ ಇದೆ. ಹಿಂದೆ ಎಲ್ಲ ನಮ್ಮ ಮನೆಯಲ್ಲಿ ನೋಡಿ, ನಾವೆಲ್ಲ ಅಜ್ಜ ಅಜ್ಜಿ ತಂದೆ ತಾಯಿ ಅವ್ರಿಗೆಲ್ಲ ಆರೈಕೆಯಲ್ಲಿ ನಾವು ಬೆಳೀತಾ ಇದ್ವಿ. ಈಗ ಆಗಲ್ಲ, ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಇವನ್ ತಂದೆ ತಾಯಿ ಮನೆಯಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಮಕ್ಕಳ ಕಡೆ ಗಮನ ಹರಿಸೋದನ್ನ ಕಡಿಮೆ ಮಾಡಿದ್ವಿ. ಮೊಬೈಲ್ ನೀವೇ ನೋಡ್ತೀರಿ, ಗೊತ್ತಿಲ್ಲ, ನಮಗೆ ಗೊತ್ತಿರಲ್ಲ, ಅಷ್ಟು ಗೊತ್ತಿಲ್ಲ ನಿಮ್ಗೆ. ಸೋಷಿಯಲ್ ಮೀಡಿಯಾ, ಸ್ನ್ಯಾಪ್ಚಾಟ್, ಫೇಸ್ಬುಕ್, ಯೂಟ್ಯೂಬ್, ಮತ್ತೆ ಯಾವ್ದವ ಇನ್ಸ್ಟಾ, ಸೋ ಮೆನಿ ಭಾಳ ಅದಾವ. ಆಯ್ತಾ, ನಾವು ಫಾಲೋ ಅಪ್ ಮಾಡ್ಬೋದು ಹೋದ್ರೆ ಭಾಳ ಇದಾವ. ಸೊ ಅದಕ್ಕೆ ನಾವು ಯಾವುದೋ ಕೆಟ್ಟ ವಸ್ತುಗಳಿಗೆ ದಾಸರಾಗದೆ ಒಳ್ಳೆ ವಿಷಯಗಳಿಗೆ ಗಮನ ಕೊಟ್ಟು, ಇದು ಹಳೆ ರಾಜಕಾಲದಾಗ ಆಶ್ರಮ ಮಾಡ್ತಾರಲ್ಲ, ಅದೇ ಬಾಲ್ಯಾಶ್ರಮ, ಆಮೇಲೆ ಯೋಗ ವೃದ್ಧಾಶ್ರಮ ಈಗ. ಸೊ ಅವಾಗ ರಾಜ ಮಹಾರಾಜ ಮಕ್ಕಳಿದ್ರು ಕೂಡ 15 ವರ್ಷ ಅವರು ಗುರುಕುಲಾಗಿ ಬಂದಿರೋನ್ನ, ಅಂದ್ರೆ ಅವರು ಗುರುಕುಲಾಗಿದ್ದ ಎಲ್ಲಾ ಕಷ್ಟಗಳನ್ನ ಗೊತ್ತಿದ್ರೆ ಮಾತ್ರ ಅವ್ರು ರಾಜ ಮುಂದೆ ಹೋಗಿ ಪ್ರಜೆಗಳ ಇಷ್ಟ ಗೊತ್ತಿರ್ತಂತೇಳಿ